बाय गाइस। हे प्रभु ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಎನ್ ವಿ. ಇವತ್ತೇನಪ್ಪ ಸ್ಪೆಷಲ್, ಈ ತರ ಜನಸಾಗರ ನಮ್ ಕಾಲೇಜಲ್ಲಿ ಮೇಲೆ ಕೆಳಗೆ ಎಲ್ಲಾ ಕಡೆ ಕೂತಿದೀವಿ ಅಂತ ನೀವುಗಳು ನೋಡ್ತಿದ್ದೀರಾ ಅಲ್ವಾ. ಇವತ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಮ್ ಕಾಲೇಜಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಪ್ರೋಗ್ರಾಮ್ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲರೂ ಅಲ್ಲಿಗೆ ಹೋಗಿದ್ವಿ. ಸ್ಟೇಜ್ ಅಲ್ಲಿ ಚೇರ್ ಖಾಲಿ ಇತ್ತು, ಇನ್ನೇನ್ ಗೆಸ್ಟ್ ಬಂದು ಕೂರ್ಬೇಕಷ್ಟೇ. ಅದಕ್ಕೋಸ್ಕರ ಎಲ್ಲ ವೇಟ್ ಮಾಡ್ತಿದ್ವಿ. ಹಾಗೇನೆ ನಾನು ಒಂದ್ಸಲ ಎಷ್ಟು ಜನ ಕೂತಿದೀವಿ ಹಂಗೆ ಹಿಂಗೆ ಅನ್ಕೊಂಡ್ ವಿಡಿಯೋ ಮಾಡ್ಕೊಂಡು ವೇಟ್ ಮಾಡ್ತಾ ಕೂತಿದ್ದೆ. ಆಫ್ಟರ್ನೂನ್ ನನಗ್ ಬೇರೆ NCC ಇತ್ತು. ಇವ್ರು ಎಷ್ಟೋ ತನಕ ಪ್ರೋಗ್ರಾಮ್ ಮಾಡ್ತಾರಪ್ಪ ಅಂತ ಇನ್ನೊಂದ್ ಕಡೆ ಥಿಂಕ್ ಮಾಡ್ಕೊಂಡು ನೋಡ್ತಾ ಕೂತಿದ್ದೆ. ಅದಾದ್ಮೇಲೆ ನೋಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಡ್ತು. ಈ ತರ ಚಂಡೆಯಿಂದ ಶುರುವಾಗಿ ಯಾವ ತರ ಎಂಡ್ ಆಗುತ್ತೆ ಅಂತ ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಈ ತರ ಚಂಡೆ ಅವರು ಗೆಸ್ಟ್ ನೆಲ್ಲ ವೆಲ್ಕಮ್ ಮಾಡ್ತಾ ಅವ್ರ ಮುಂದೆ ಹೋಗಿ ಯಾವ ತರ ಇತ್ತು ಅಂತ ನೋಡಿ. ನಮ್ ಕಾಲೇಜಲ್ಲಿ ಆಲ್ಮೋಸ್ಟ್ ಯಾವ್ದೇ ಪ್ರೋಗ್ರಾಮ್ ಇದ್ರು ಎಲ್ಲದನ್ನು ಪಾರ್ಟಿಸಿಪೇಟ್ ಮಾಡಿ ಹಾಗೆ ಪ್ರೋಗ್ರಾಮ್ ಕಂಡಕ್ಟ್ ಮಾಡೇ ಮಾಡ್ತಾರೆ. ಹಾಗೆ ಅದೇ ರೀತಿಯಾಗಿ ಗೆಸ್ಟ್ ಎಲ್ಲ ಬರ್ತಾರೆ. ಈ ಪ್ರೋಗ್ರಾಮಿಗೂ ಅದೇ ರೀತಿ ಗೆಸ್ಟ್ ಬಂದಿದ್ರು. ಫಾದರ್ಸ್, ಇನ್ಸ್ಪೆಕ್ಟರ್ ಹಾಗೆ ಬೇರೆ ಬೇರೆ ಅವರು ಎಲ್ಲ ಗೆಸ್ಟ್ ಆಗಿ ಬಂದಿದ್ರು. ಇದಾಗಿ ಈ ತರ ಗೆಸ್ಟ್ ಎಲ್ಲ ಅರೈವಲ್ ಆದ್ಮೇಲೆ ಪ್ರೇಯರ್ ಸಾಂಗ್ ಇತ್ತು. ಪ್ರೇಯರ್ ಸಾಂಗ್ ನ ನೋಡ್ಕೊಂಡ್ ಬನ್ನಿ. ಪ್ರೇಯರ್ ಸಾಂಗ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಹಾಗೆ ಪ್ರೇಯರ್ ಸಾಂಗ್ ಮುಗಿಸ್ಕೊಂಡು ಈ ತರ ದೀಪ ಹಚ್ಚಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಂಡ್ರು. ಅದಾದ್ಮೇಲೆ ಸ್ಟೂಡೆಂಟ್ ಕೌನ್ಸಿಲ್ ಪ್ರೋಗ್ರಾಮ್ ಇದ್ದಿದ್ರಿಂದ ಎಲ್ಲಾ ಕೌನ್ಸಿಲ್ ಅಲ್ಲಿ ಯಾರ್ಯಾರು ಹೆಡ್ ಆಗಿದ್ರು ಅವರಿಗೆಲ್ಲ ಕರೆದು ಮುಂದೆ ನಿಲ್ಸಿ ದೀಪ ಕೊಟ್ಟು ಮೇನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಹಾಗೆ ಅದು ಮುಗಿದ್ಮೇಲೆ ಒಬ್ಬೊಬ್ರದ್ದೇ ಸ್ಪೀಚ್ ಶುರು ಆಗಕ್ ಸ್ಟಾರ್ಟ್ ಆಯ್ತು. ಸ್ಪೀಚ್ ಮುಗಿಸ್ಕೊಂಡು ಹಿಂದೆ ತಿರುಗಿ ನೋಡಿದ್ರೆ ಇಷ್ಟೊಂದ್ ಚಂದ ಫಂಕ್ಷನ್ ಆಗ್ತಿದ್ರು. ಇಲ್ಲೆರಡು ಹುಡುಗಿರ್ ನೋಡಿ ಆಕಾಶನ ತಲೆ ಮೇಲೆ ಕೆಳಗ್ ಬಿದ್ರು ನಾನ್ ಮಾತ್ರ ಮೆಹಂದಿ ಹಚ್ಚದ್ ಬಿಡಲ್ಲ ಅನ್ನೋ ರೇಂಜ್ ಮೆಹಂದಿ ಹಚ್ತಿದ್ಲು. ಅದಾಗಿ ಪ್ರೋಗ್ರಾಮ್ ಮುಗ್ದು ಕೆಳಗಡೆ ಹೋಗೋಣ ಅಂತ NCCಗೆ ಅಂತ ಬಂದ್ರೆ ಅವ್ರು ಬಿಡ್ತಾನೆ ಇಲ್ಲ. ಅದಾಗ ಬಂದ್ ನೋಡಿದ್ರೆ ರಪ್ಪ ರೆಡಿಯಾಗಿ ಟೈಮ್ ಆಗ್ಬಿಟ್ಟಿತ್ತು. ರಪ್ಪ ಅರ್ಜೆಂಟ್ ಅಲ್ಲಿ ಊಟ ಮಾಡ್ಕೊಂಡ್ ಬಂದು ಇಲ್ಲಿ ಮಿರರ್ ಹತ್ರ ನಿಂತ್ಕೊಂಡು ನಾನ್ ಹಿಂಗ್ ಫೋಟೋ ತೆಗೆದಿದ್ ನಮ್ ಸಿಸ್ಟರ್ ಹಿಂದೆಯಿಂದ ಹೆಂಗ್ ನೋಡ್ತಿದ್ರು ಅಂತ ನೀವೇ ನೋಡಿದ್ರಲ್ಲ. ಅದಾಗಿ ಫುಲ್ ಸೂರ್ಯ ಬಾಸು ಮತ್ತೊಂದ್ಸಲ ನನ್ ಕಡೆಗ್ ತಿರ್ಗಿ ಈ ತರ ಲೈಟಿಂಗ್ಸ್ ಕೊಡ್ತಿದ್ರು. ಅದಾಗಿ ಮತ್ತೆ ಈ ಕಡೆ ಗ್ರೌಂಡ್ ಸೈಡ್ ತಿರುಗಿ ನೋಡ್ತೀನಿ, ಬಾಯ್ಸ್ ಫುಲ್ ಆಟ ಆಡ್ತಿದ್ರು. ಅವ್ರದೊಂದ್ ವಿಡಿಯೋ ಮಾಡ್ಕೊಂಡು ಮುಂದೆ ಟೈಮ್ ಆಗಿತ್ತು ಅಂತ ನನ್ ಬಡೀಸ್ ಜೊತೆ ಮುಂದೆ ಮೂವ್ ಆಗ್ತಾ ಶುರು ಮಾಡಿ NCC ಮುಗಿಸ್ಕೊಂಡು ಸಂಜೆ ಬಂದು ರೂಮ್ ಅಲ್ಲಿ ಹೊಟ್ಟೆ ಹಸ್ವಾಗ್ತಿತ್ತು. ಸೊ ಏನು ಇಲ್ದಿರ ಇದ್ರಿಂದ ಮಿಲ್ಕ್ ಇತ್ತು, ಮಿಲ್ಕ್ ಜೊತೆ ಬನಾನಾ ಇತ್ತು. ಅದೆರಡನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹನಿ ಮತ್ತೆ ಶುಗರ್ ಹಾಕೊಂಡು ಮಸ್ತ್ ನಂದೇ ರೆಸಿಪಿ ಶುರು ಮಾಡ್ಕೊಂಡು ತಿಂದೆ. ಅದಾದ್ಮೇಲೆ ಹೊಟ್ಟೆ ತುಂಬಿದ್ರಿಂದ ಅದಕ್ಕೊಂದ್ ಸ್ವಲ್ಪ ಡೈಲಾಗ್ಸ್ ಹೇಳ್ಕೊಂಡು ಸೂಪರ್ ಆಗಿತ್ತು, ನೀವು ಟ್ರೈ ಮಾಡೋದ್ ಮರಿಬೇಡಿ ಅಂತ ಹೇಳಿ ನೀವು ಟ್ರೈ ಮಾಡಿ, ಸಖತ್ತಾಗಿದೆ. ನಾನಂತೂ ಈ ಥರ ಇವತ್ತಿನ ವ್ಲಾಗಲ್ಲಿ ಎಲ್ಲ ಕಡೆ ಫುಲ್ ಅಂದ್ಕೊಂಡೆ ವ್ಲಾಗ್ನ ಮುಗಿಸ್ಕೊಳ್ಳೋಕ್ಕೆ ಬಂದೆ. ಆದರೆ ನನಗಂತೂ ಇವತ್ತಿನರಲ್ಲಿ ತುಂಬ ಇಷ್ಟ ಆಗಿದ್ದಂತಂದರೆ ಮಾರ್ನಿಂಗ್ ಫಂಕ್ಷನ್ನಲ್ಲಿ ಒಬ್ಬರು ಸರ್ ಸ್ಪೀಚ್ ಮಾಡಿದರು. ಆ ಕವಿದು ಸ್ಪೀಚ್ ಕೇಳಿ ನನಗಂತೂ ತುಂಬಾ ಲೈಕ್ ಆಗಿ ಹೋಯಿತು. ಆ ಥರ ಅವ್ರ ಸ್ಪೀಚ್ ಕೇಳಿಕೊಂಡು ಆ ಥರ ಮಾತಾಡೋವಂಥ ಎಬಿಲಿಟಿ ನನಗೂ ಬರಲಿ ಅಂತ ನಾನು ಕೇಳಿಕೊಂಡು, ಹಾಗೆ ಒಬ್ಬರು ಇನ್ಸ್ಪೆಕ್ಟರ್ ಮಾತಾಡಿದ್ರು. ಲೇಡಿ ಇನ್ಸ್ಪೆಕ್ಟರ್ ಆಗಿದ್ದರಿಂದ ಆ ಥರ ಖಡಕ್ಕಾಗಿ ಇರಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಆ ಥರ ಧೈರ್ಯ ಬರಲಿ ಅಂತ ನನ್ನ ಕಡೆಯಿಂದ ಹೇಳ್ತಾ ಈ ತರ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ ನ ಎಂಡ್ ಮಾಡೋ ಟೈಮ್ ಹತ್ರ ಬಂತು. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಎನ್ ವಿ. ಎಲ್ಲ ಸಪೋರ್ಟ್ ಮಾಡೋದ್ ಮಾತ್ರ ಮರಿಬೇಡಿ. ಒಂದೇ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಂಗೆ.